ಹಲೋ. ಅದೇಕೋ ಅರ್ಜೆಂಟ್ ಫೋನ್ನಲ್ಲಿ ಬರ್ಲಿಕ್ಕೆ ಹೇಳಿದ್ರಲ್ಲ, ಕಾರಣ? ಕಾರಣ ಇದೆ ರಂಜನಿ, ಕಾರಣ ಇದೆ. ನೀನು ನನ್ನ ನೆಚ್ಚಿನ ರಾಣಿ ಅಂದ ಮೇಲೆ ನಿನ್ನಿಂದ ನನಗೊಂದು ಸಹಾಯ ಬೇಕಾಗಿದೆ. ನಿಮಗಾಗಿ ನನ್ನ ಪ್ರಾಣ ಕೊಡಲು ಸಿದ್ಧಳಿದ್ದೇನೆ. ಪ್ರಾಮಿಸ್ ಆಗಿ. ರವಿವರ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ನಾನು ನಿಮ್ಮನ್ನ ಕೈ ಬಿಟ್ಟು ಬೇರೊಬ್ಬನ ಕೈ ಹಿಡಿಬೇಕೆ? ಹೌದು ರವಿವರ್ಮ, ನೀವು ನನಗೆ ಮೋಸ ಮಾಡ್ತಾ ಇದ್ದೀರಾ. ನೀವು ನನ್ನ ಪತಿ ದೇವರು ಅಂತ ಪೂಜಿಸೋ ನನ್ನ ಹೃದಯಕ್ಕೆ ನಿಮ್ಮ ಕೈಯಾರೆ ನೀವು ಬೆಂಕಿ ಇಡ್ತಾ ಇದ್ದೀರಾ. ನಿಮ್ಮ ಬಗ್ಗೆ ನಾನು ನೀರು ಆಸೆ ಇಟ್ಕೊಂಡಿದ್ದಲ್ಲ, ಗಾಳಿ ಗೋಪುರ ಮಾಡ್ತಾ ಇದ್ದೀರಲ್ಲ. ನೀವು ಮನುಷ್ಯರಲ್ಲ, ರಾಕ್ಷಸರು. ಇದನ್ನೆಲ್ಲ ವಿಪರೀತ ತಿಳಿದುಕೊಂಡು ಪಾತಾಳಿಸಿ ಹೇಳ್ತೇನೆ ಹುಚ್ಚಿ. ನೀನೆಂದಿದ್ದರೂ ನನ್ನವಳೆ, ಆದರೆ ನನಗೆದುರಾಗಿ ಆ ಶ್ರೀರಾಮಚಂದ್ರ ಆ ಶಾಂತಿಯ ಕೈ ಹಿಡಿದು ಈ ಸಿಂಹಕ್ಕೆ ಸಿಂಹವಾಗಿ ಮೆರ್ತಾ ಇದ್ದಾನೆ ಆ ಶ್ರೀರಾಮ. ಆ ಸಿಂಹ ಇಂದು ನಿನ್ನಿಂದ ಬೀದಿ ಪಾಲಾಗಿ ಅವನು ನನ್ನ ಕೈ ಸೇರಿಯಾಗಿ ನಮ್ಮ ಹುಡಿಯಾಗಿ ಬದುಕಬೇಕು. ಅದಕ್ಕೆ ನಿನ್ನ ಸಹಾಯ ಅಗತ್ಯ. ಬೇಡ ಪ್ರೀತಮ್ಮ, ಬೇಡ. ಅವನೊಬ್ಬ ದೊಡ್ಡ ವ್ಯಕ್ತಿ, ಈ ಊರಿನ ನ್ಯಾಯದ ತಂದೆ. ವಯಸ್ಸಿನಲ್ಲಿ ಚಿಕ್ಕವನಾದರೂ ಕೀರ್ತಿಯಲ್ಲಿ ಆಕಾಶದ ತೆರಗಿದ್ದಾನೆ ಅಂದಾಗ ನನ್ನಿಂದ ಹೇಗೆ ಸಾಧ್ಯ? ಹೆಣ್ಣಿಗೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ ರಂಜನಾ. ಈ ಜಗದಲ್ಲಿ ನೀನು ಮನಸ್ಸು ಮಾಡಿದ್ರೆ 2 ಆಸ್ತಿಯ ಕುಬೇರನ ರಾಣಿಯಾಗಿ ನೀನು ಮೆರುತ್ತಿ. ವಿಚಾರಿಸು. ನಿಜವನ್ನೆರಿದೆ ಎಂದು ಬಾಯಿ ಬಿಚ್ಚುವವನಲ್ಲ ಈ ರವಿವರ್ಮ. ಮನದಲ್ಲಿ ನೀನು ನನ್ನ ಒಡತಿಯಾಗಿ, ಈ ಸಮಾಜದ ಎದುರಿಗೆ ನೀ ನನ್ನ ತಂಗಿಯಾಗಿ ಆ ರಾಮನ ಮನಪ್ರೇಷಿಯಾಗಬೇಕು. ಆಮೇಲೆ ಆ ಶಾಂತಿಯು ನಿನ್ನ ದಾಸಿಯಾಗಿ ಈ ಊರ ಅರಸನ ಪ್ರೇಷಿಯಾದ ನಿನಗೆ ಈ ಊರಿನ ಜನರೆಲ್ಲ ನಿನ್ನ ಕಾಲು ಹಿಡಿತಾರೆ. ಅದಕ್ಕೆ ನಿನ್ನ ಸಹಾಯ ಅಗತ್ಯ. ಕರೆಕ್ಟ್ ಶಿವರಾಮ್. ಏನ್ರಿ ಇದು? ಈ ನಿಮ್ಮ ಚಾಣಕ್ಷತನ? ನಿಮ್ಮ ತಲೆಯಲ್ಲಿ ಆ ದೇವರು ಎಂತಹ ರಸಿಕತೆ ತುಂಬಿರಬೇಕು. ನಿಮ್ಮ ಆಜ್ಞೆಯಂತೆ ನಾಳೆಯಿಂದ ನಾನವರ ಪ್ರೇಯಸಿ. ವೆರಿ ಗುಡ್. ಹಾಗಂತ ಈ ಸಂತೋಷದ ಸಮಯದಲ್ಲಿ ನನ್ನ ಎದೆಗಪ್ಪಿ ಒಂದು ಹಾಡನ್ನು ಹಾಡು ಪ್ರಿಯ. ಹಾಗೆ ಹಾಗೆ ಪ್ರಿಯ. ಓ ಪ್ರೀತಿಗೆ I love you. Oh, ಪ್ರೀತಿಯೇ I love you.
ಅಣ್ಣನಿಗೆ ವಿಷಯ ತಿಳಿಸಿ ಮುನ್ನಡೆಯುವಂತೆ ನಡಿ ಹೋಗೋಣ. ಸರಿ ಬನ್ನಿ.